ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜತಮಲಜನೌನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔನ್ನತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈತಿ ತಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥ್ಯಕಲ್ಪಿತಕಲ್ಪೋಯಂ ಪ್ರತ್ಯರ್ಥ್ಯಗತಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥಿವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ರಾಯರ ದಿವ್ಯ ಪರಂಪರೆಯಲ್ಲಿ ಪ್ರಸ್ತುತ ಪೀಠವನ್ನು ಅಲಂಕರಿಸಿ ನಮ್ಮ ವಿದ್ಯಾಗುರುಗಳಾಗಿ ನಮ್ಮನ್ನು ಆಶೀರ್ವದಿಸಿರುವಂತಹ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಅನಂತಾನಂತ ಶಿರಸಾ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಶ್ರೀ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ರಾಯಚೂರು ಶಾಖೆಯ ವತಿಯಿಂದ ಇವತ್ತಿನಿಂದ 3 ದಿನ ನಡೆಯುವ ಈ ಪ್ರವಚನ ಸರಣಿಯಲ್ಲಿ ನಮಗೆ ನಿರ್ದಿಷ್ಟವಾದ ವಿಚಾರ, ಹರಿದಾಸರ ದೃಷ್ಟಿಯಲ್ಲಿ ಹರಿದಾಸರು ಕಂಡ ಶ್ರೀಮದಾಚಾರ್ಯರು, ಮಧ್ವಾಚಾರ್ಯರು. ಈ ಹರಿದಾಸರು ಕಂಡ ಮಧ್ವಾಚಾರ್ಯರು ಎನ್ನುವ ಒಂದು ಆಯ್ಕೆ ತುಂಬ ಪುಣ್ಯವನ್ನು ಸಂಪಾದನೆ ಮಾಡಿ ಕೊಡುತ್ತೆ. ಯಾಕೆ ಅಂತಂದರೆ, ಆಚಾರ್ಯರನ್ನ ದಶಪ್ರಮತಿಂ ಅಂಥೇಳಿ ವೇದ ಆಚಾರ್ಯರನ್ನ ಮುಖ್ಯಪ್ರಾಣದೇವರನ್ನು ಕೊಂಡಾಡ್ತಾ ಇದೆ. ಅಂತಹ ಮುಖ್ಯಪ್ರಾಣದೇವರನ್ನು ಏನು ವೇದವೇ ಕೊಂಡಾಡ್ತಾ ಇದೆ, ಅಂತಹ ವೇದ ಪ್ರತಿಪಾದ್ಯರಾಗಿ ಏನು ಭಗವಂತ ನಮಗೆ ಅವರಿಂದ ಆಶೀರ್ವಾದಗಳನ್ನು ಮಾಡಿಸ್ತಾ ಇದ್ದಾನೆ, ಅದನ್ನು ಸ್ವೀಕಾರ ಮಾಡಬೇಕು ಅಂತಂದರೆ ಅನೇಕ ವಿಧವಾಗಿ ಆಚಾರ್ಯರ ಸೇವೆಯನ್ನು ಮಾಡಿ, ಆಚಾರ್ಯರು ಪೂಜೆ ಮಾಡುವಂತಹ ಅವರ ಅಂತರಂಗ ಭಗವಂತನಾದ ರಾಮದೇವರ ಸೇವೆಯನ್ನು ಮಾಡಿ, ಅನೇಕ ವಿಧವಾಗಿ ಸೇವೆಯನ್ನು ಮಾಡಿ ನಾವು ಪುಣ್ಯವನ್ನು ಸಂಪಾದನೆ ಮಾಡಬಹುದಾಗಿದೆ. ಅದರಲ್ಲಿ ಹರಿದಾಸರು ಕಂಡ ಆಚಾರ್ಯರು ಅಂತ ಹೇಳಬೇಕಾದರೆ ಕೇವಲ ಒಬ್ಬ ಪುರುಷನಿಗೆ ಮಾತ್ರ ಏನು ವೇದಾರ್ಥವನ್ನು ತಿಳಿದಿರ್ತಾನೋ ಅವನು ಮಾತ್ರ ಆ ಜ್ಞಾನವನ್ನು ಪಡೆದು ಆಚಾರ್ಯರ ಸೇವೆಯನ್ನು ಮಾಡಿ ಮೋಕ್ಷವನ್ನು ಸಂಪಾದನೆ, ಆಚಾರ್ಯರ ಪ್ರಸಾದವನ್ನು ಸಂಪಾದನೆ ಮಾಡ್ತಾನೆ ಎಂಬುವ ಅರ್ಥ ಈ ಹರಿದಾಸರು ಕಂಡ ಶ್ರೀಮದಾಚಾರ್ಯರು ಎಂಬುವಂತಹ ಶೀರ್ಷಿಕೆಯಲ್ಲಿ ಕಾಣುವುದಕ್ಕೆ ಸಿಗೋದಿಲ್ಲ. ಯಾಕೆ ಅಂತಂದರೆ, ಇಲ್ಲಿ ಹರಿದಾಸರು ಅಂತ ಹೇಳಿದ ಕೂಡಲೇ ಸಮಸ್ತ ಜನತೆಯೂ ಕೂಡ, ಎಲ್ಲ ವ್ಯಕ್ತಿಗಳು, ಸಂಸ್ಕೃತ ಬಲ್ಲವರು, ಸಂಸ್ಕೃತ ಬಲ್ಲದಿರುವವರು, ಪ್ರತಿಯೊಬ್ಬರೂ ಕೂಡ ಶಾಸ್ತ್ರವನ್ನು ಅರಿತವರು, ಅರಿಯದಿರುವವರು ಎಲ್ಲರೂ ಕೂಡ ಆಚಾರ್ಯರ ಒಂದು ಹರಿದಾಸರ ಒಂದು ಕೀರ್ತನೆಯನ್ನು, ಹರಿದಾಸರು ಏನು ಆಚಾರ್ಯರನ್ನ ತಮ್ಮ ಗಾಯನ ಅನುಗುಣವಾಗಿ ಏನು ಶಾಸ್ತ್ರಾನುಗುಣವಾಗಿ ತಮ್ಮ ಗಾಯನದಿಂದ
ತಾವು ಏನು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೋ ಆ ಕೀರ್ತನೆಗಳನ್ನು ಎಲ್ಲರೂ ಕೂಡ ತುಂಬ ಭಕ್ತಿ ಶ್ರದ್ಧೆಗಳಿಂದ ಅದನ್ನು ಪಾರಾಯಣ ಮಾಡಲು ಸಾಧ್ಯ ಇದೆ. ಈ ವೇದಾಂಗಗಳು ಇತ್ಯಾದಿಗಳು ಆದರೆ ಕೆಲವರಿಗೆ ಮಾತ್ರ ಅಧಿಕಾರ, ಕೆಲವರಿಗೆ ಅಧಿಕಾರ ಇಲ್ಲ. ಸ್ತ್ರೀ ಶೂದ್ರ ಬಂಧೂನಾಂ ತ್ರಯೀನ ಶ್ರುತಿಗೋಚರ ಅಂತ ಹೇಳ್ತಾ ಇದೆ. ಆ ರೀತಿಯಾದ ಒಂದು ನಿಷೇಧ ಹರಿದಾಸರಿಗಿಲ್ಲ, ಹರಿದಾಸರ ಕೀರ್ತನೆಗಳಿಗಿಲ್ಲ. ಹಾಗಾದರೆ ಸ್ತ್ರೀ ಶೂದ್ರ ಬ್ರಹ್ಮಬಂಧುರು ಪ್ರತಿಯೊಬ್ಬರು ಯಾರು ಭಗವಂತನನ್ನು ಧ್ಯಾನ ಮಾಡಬೇಕು, ಭಗವಂತನನ್ನು ತಿಳ್ಕೋಬೇಕು, ಆಚಾರ್ಯರ ಸೇವೆಯನ್ನು ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆಯೋ ಅವರೆಲ್ಲರೂ ಪ್ರತಿಯೊಬ್ಬರೂ ಯಾವ ಸಂಶಯವಿಲ್ಲದೆ ಧ್ಯಾನ ಮಾಡಿ ಆಚಾರ್ಯರ ಅನುಗ್ರಹವನ್ನು ಪಡೆದುಕೊಳ್ಳುವ ಸಾಧ್ಯತೆ ನಮಗೆ ಕಾಣಿಸುವುದು ಅದು ಹರಿದಾಸರ ಕೀರ್ತನೆಗಳಲ್ಲಿ. ಆ ಹರಿದಾಸರ ಕೀರ್ತನೆ ಎನ್ನುವಂಥದ್ದು ಅತ್ಯಂತ ವೈಶಿಷ್ಟ್ಯಮಯವಾಗಿ ನಾವು ಕಾಣ್ತೇವೆ. ಅದರಲ್ಲೂ ಆಚಾರ್ಯರ ಬಗ್ಗೆ ಹೇಳೋದು ಅಂತಾದರೆ ತುಂಬ ವಿಶೇಷವಾಗಿ ಹರಿದಾಸರು ವರ್ಣನೆ ಮಾಡ್ತಾರೆ. ಆಚಾರ್ಯರನ್ನ ಯಾಕೆ ಹರಿದಾಸರ ಮಾತಿನಲ್ಲಿ ನಾವು ಕೇಳಬೇಕು ಅಂತಂದರೆ, ಆಚಾರ್ಯರ ಒಂದು ಮಹಿಮೆಯನ್ನು ಹರಿದಾಸರ ಮಾತಿನಿಂದ ಕೇಳಿದಾಗ ನಮಗೆ ಬರುವ ರೋಮಾಂಚನ, ನಮಗೆ ಬರುವ ಆ ಒಂದು ವಿಶಿಷ್ಟಮಯವಾದ ಆಚಾರ್ಯರ ಒಂದು ತತ್ವದ ಜ್ಞಾನ, ಇವೆಲ್ಲವೂ ತುಂಬ ಮನೋಹರವಾಗಿ ನಾವು ಕಾಣಬಹುದು. ಹಾಗಾಗಿ ಹರಿದಾಸರ ದೃಷ್ಟಿಯಲ್ಲಿ ಹರಿದಾಸರು ಹೇಗೆ ಮಧ್ವಾಚಾರ್ಯರನ್ನು ಕಂಡು ಸ್ತೋತ್ರ ಮಾಡಿದರೋ ಅದನ್ನು ತಿಳಿಯೋ ಪ್ರಯತ್ನವನ್ನು ಮಾಡೋಣ. ಮಧ್ವಾಚಾರ್ಯರು ನಾವು ಏನೇ ಕೆಲಸವನ್ನು ಮಾಡಿದರೂ ಅದು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಮಾಸ ನಿಯಾಮಕನಾಗಿ ಪುರುಷೋತ್ತಮನಿದ್ದಾನೆ. ಆಚಾರ್ಯರನ್ನು ನಾವು ಯಾಕೆ ಹರಿದಾಸರ ಸಾಹಿತ್ಯದಲ್ಲಿ ಚಿಂತನೆ ಮಾಡಬೇಕು ಅಂತಂದರೆ, ಆ ದಾಸರ ವರ್ಣನೆಯ ಒಂದು ಬಗೆ ಮತ್ತು ಅತಿ ಶೀಘ್ರದಲ್ಲಿ ಆಚಾರ್ಯರ ಒಂದು ಗುಣಗಳು ಮತ್ತು ಆಚಾರ್ಯರನ್ನು ನಾವು ಧ್ಯಾನ ಮಾಡಿದರೆ ನಮಗೇನು ಪ್ರಾಪ್ತಿಯಾಗತ್ತೆ ಎನ್ನುವ ವಿಷಯಗಳು ನಮಗೆ ಅತ್ಯಂತ ಶೀಘ್ರದಲ್ಲಿ ನಮಗೆ ತಿಳಿಯುವಂಥದ್ದಾಗತ್ತೆ. ಇಲ್ಲಿ ವಿಜಯದಾಸರು ಆಚಾರ್ಯರ ಮೇಲೆ ಭಕ್ತಿಯಿಂದ, ಒಂದು ಮಧ್ವಾಚಾರ್ಯರ ಮೇಲೆ ಭಕ್ತಿಯಿಂದ ಸುಂದರವಾದ ಗೀತೆಯನ್ನು ಅವರು ರಚನೆ ಮಾಡಿದ್ದಾರೆ. ಈ ಗೀತೆಯಲ್ಲಿ ಒಂದೊಂದು ಸಾಲುಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕೇವಲ ಮಧ್ವಾಚಾರ್ಯರನ್ನು ಮಾತ್ರ ಅಷ್ಟೇ ಅಲ್ಲ, ಮಧ್ವಾಚಾರ್ಯರು ನಮ್ಮ ಮನುಕುಲದ ಉದ್ಧಾರಕ್ಕೆ ಏನು ಒಂದು ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ, ಏನು ಮೋಕ್ಷದ ಪ್ರಾಪ್ತಿಗೆ ಏನು ನಮ್ಮ ಒಂದು ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ, ಆ ಎಲ್ಲ ಮಾರ್ಗದ ಒಂದು ವೈಶಿಷ್ಟ್ಯತೆ ಮತ್ತು ಆಚಾರ್ಯರ ಒಂದು ವೈಶಿಷ್ಟ್ಯತೆ, ಆಚಾರ್ಯರ ಒಂದು ಲೀಲೆ ಎಲ್ಲ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ. ಇಲ್ಲಿ ಮೊದಲಿಗೆ ಈ ಸಾಹಿತ್ಯವನ್ನ ತಿಳಿದು ಆಮೇಲೆ ಆ ಸಾಹಿತ್ಯದ ಚಿಂತನೆಯನ್ನ ಮಾಡುವ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಆ ಗಾನ ಈ ರೀತಿಯಾಗಿದೆ, ಆ ಸಾಹಿತ್ಯ. ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು.
ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ನೋಡ್ರಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ಈ ಮಾತಿನಲ್ಲಿ, ದಾಸರ ಈ ಮಾತಿನಲ್ಲಿ, ಇದು ಪಲ್ಲವಿ. ಈ ಪಲ್ಲವಿಯ ಈ ಮಾತಿನಲ್ಲಿ ಅನೇಕ ಅರ್ಥಗಳನ್ನ ದಾಸರಾಯರು ತುಂಬಿಟ್ಟಿದ್ದಾರೆ. ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ಇಲ್ಲಿ ಮಧ್ವರಾಯರು ಅಂತಂದ್ರೆ ಮಧ್ವಾಚಾರ್ಯರು. ಅವರ ಕರುಣೆ ಎನ್ನುವಂಥದ್ದು ಪ್ರತಿಯೊಬ್ಬ ಮನುಕುಲದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿದೆ. ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಅಂತ ದಾಸರಾಯರು ಇಲ್ಲಿ ಒಂದು ಸಂಶಯವ ಒಂದು ಹೇಳಿದ್ದಾರೆ. ಅಂದ್ರೆ ನಿರ್ಧಾರ, ಮನುಕುಲದಲ್ಲಿ ಇದ್ದಿರುವ ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿಯೊಳಗೆ ಇದ್ದಾನೆ ಅಂತಂದ್ರೆ ಅವನು ಮಧ್ವರಾಯರ ಕರುಣೆಯನ್ನ ಪಡೆದಿರಬೇಕು. ಅವನು ಪಡೆದಿಲ್ಲ ಅಂತಂದ್ರೆ ಅವನು ಇದ್ರೂ ಇಲ್ಲದಿದ್ದಂತೆ ಎಂಬ ಅರ್ಥ ಇಲ್ಲಿ ದಾಸರಾಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಆದರೆ ಮಧ್ವಾಚಾರ್ಯರ ಅವತಾರ ಕ್ರಮಗಳನ್ನು ನಾವು ನೋಡಿದಾಗ ಮೂಲ ರೂಪದಲ್ಲಿ ವಾಯುದೇವರಾಗಿ ಇದ್ದುಕೊಂಡು ತ್ರೇತಾಯುಗದಲ್ಲಿ ಹನುಮಂತನಾಗಿ ಅವತಾರ ಮಾಡಿ ಮತ್ತು ಭೀಮಸೇನ ದೇವರಾಗಿ ಮತ್ತೊಂದು ಯುಗದಲ್ಲಿ ಅವತಾರ ಮಾಡಿ ಕಲಿಯುಗದಲ್ಲಿ ಶ್ರೀಮದಾನಂದ ತೀರ್ಥರಾಗಿ ಅವತಾರ ಮಾಡಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿದ್ದಾರೆ. ಈ ಮೂರು ಅವತಾರಗಳಲ್ಲಿ ಆಚಾರ್ಯರ ಕರುಣೆ ನಮ್ಮ ಎಲ್ಲ ಮನುಕುಲದ ಮೇಲೆ ಇದ್ದೇ ಇದೆ. ನಾವು ಅದನ್ನು ಪಡೆಯುವ ಮಾರ್ಗಕ್ಕೆ ನಾವು ಹೋಗಬೇಕು ಅಷ್ಟೆ. ನೋಡಿ, ಹನುಮಂತನಾಗಿದ್ದಾಗ ಹೇಗೆ ಒಬ್ಬ ಭಗವಂತನನ್ನ ಪೂಜೆ ಮಾಡುವವ ಹೇಗೆ ಭಗವಂತನನ್ನ ಸೇವೆ ಮಾಡಬೇಕು, ಒಬ್ಬ ಬಂಟನಾದ ವ್ಯಕ್ತಿ ಭಗವಂತನಿಗೆ ಬಂಟನಾಗುವ ವ್ಯಕ್ತಿ ಹೇಗೆ ಭಗವಂತನ ಕೃಪೆಗೆ ಪಾತ್ರನಾಗುವಂತಹ ಕೆಲಸಗಳನ್ನ ಮಾಡಬೇಕು, ಹೇಗೆ ಭಗವಂತನ ಮಾರ್ಗದಲ್ಲಿ ನಡೆಯಬೇಕು ಎನ್ನುವ ಎಲ್ಲ ವಿಚಾರಗಳನ್ನ ಹನುಮಂತನಾಗಿ ಇದ್ದಾಗ ಆ ಮುಖ್ಯಪ್ರಾಣದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಅಂತಹ ಹನುಮಂತ ದೇವರನ್ನ ನಾವು ಕೇವಲ ಸ್ಮರಣೆ ಮಾಡಿದರೆ ನಮಗೆ ಇರುವಂತಹ ಎಲ್ಲ ಭಯ, ಭೀತಿ ಇತ್ಯಾದಿಗಳೆಲ್ಲವನ್ನೂ ಕೂಡ ಪರಿಹಾರ ಆಗಿ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಅರೋಗತ ಎಲ್ಲವೂ ಕೂಡ, ರೋಗ ಇಲ್ಲದೇ ಇರುವಂಥದ್ದು ಎಲ್ಲವೂ ನಮಗೆ ಪ್ರಾಪ್ತಿಯಾಗತ್ತೆ. ಅಂತಹ ಮಧ್ವಾಚಾರ್ಯರ ಕರುಣೆ ಅವರ ಸ್ಮರಣೆಯಿಂದ ನಮಗೆ ಆಗತ್ತೆ. ಹಾಗಾಗಿ ಅಂತಹ ಸ್ಮರಣೆಯನ್ನು ಯಾರು ತಾನೇ ಬಿಡುತ್ತಾರೆ? ಹಾಗಾಗಿ ಅಂತಹ ಸ್ಮರಣೆ ಪಡೆಯಲೇಬೇಕು. ಪಡೆದರೆ ಮಾತ್ರ, ಆಚಾರ್ಯರ ಅನುಗ್ರಹ ನಮ್ಮ ಮೇಲೆ ಇದ್ರೆ ಮಾತ್ರ ನಾವು ಭೂಲೋಕದಲ್ಲಿ ಜೀವಂತವಾಗಿ ಇದ್ದು ನಿರಂತರವಾಗಿ ಶ್ವಾಸಾದಿಗಳನ್ನ ಮಾಡ್ತಾ ಆ ನಮ್ಮ ಅನುಗ್ರಹಕ್ಕಾಗಿ ಬಂದ ಎಲ್ಲ ಹರಿಗುರುಗಳ ಸೇವೆಯನ್ನ ಮಾಡ್ತಾ ನಾವು ಜೀವನವನ್ನು ಕಳೆಯುವುದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ನಮ್ಮ ದೇಹದಲ್ಲಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ದೇಹದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ ಅಂತ ಹೇಳಿ 5 ಬಗೆಯಾದಂತಹ ಪ್ರಾಣದೇವರ ಸಂಚಾರ ಎನ್ನುವಂಥದ್ದು ನಮ್ಮ ದೇಹದಲ್ಲಿದೆ. ಒಂದು ವೇಳೆ ಆ ವ್ಯಕ್ತಿ, ಮನುಷ್ಯ ಏನಾದರೂ ಹರಿದಾಸರ ಈ ಮಾತಿನಂತೆ ಮಧ್ವರಾಯರ ಕರುಣೆಯನ್ನ ಏನಾದರೂ ಪಡೆಯದೇ ಇದ್ದರೆ, ಆಚಾರ್ಯರು ಆಯ್ತು ಹೇಗೆ ಪಡಿಬೇಕು, ಭಗವಂತನನ್ನ ಸೇವೆ ಮಾಡ್ತಾ ಈ ದೇಹ ಭಗವಂತನಿಗೆ ಅಂತ ನಿವೇದನೆ ಮಾಡಬೇಕು. ಮಾಡಿದಾಗ ಅವಾಗ ಹರಿದಾಸರು ಹೇಳಿದಂತೆ ಮಧ್ವರಾಯರ ಕರುಣೆ ಎನ್ನುವಂಥದ್ದು ನಮಗೆ ದೊರೀತದೆ. ನಾವು ಯಾವಾಗ ಭಗವದ್ಮುಖರಾಗಿರ್ತೇವೋ ಆವಾಗ ಮಧ್ವರಾಯರ ಕರುಣೆ ನಮ್ಮಲ್ಲಿ ಬರೋದಿಲ್ಲ. ಬರದೇ ಇದ್ದ ಪಕ್ಷದಲ್ಲಿ ನಮ್ಮ ದೇಹದಲ್ಲಿ ಸಂಚಾರ ಮಾಡುವ ಪ್ರಾಣ,
ಅಪಾನ, ಧ್ಯಾನ, ಉದಾನ ಇವೇ ಮೊದಲಾದ ಪಂಚವಿಧವಾದ ಪ್ರಾಣದೇವರ ಒಂದು ಪ್ರಕ್ರಿಯೆ ಎನ್ನುವಂಥದ್ದು ನಮ್ಮ ದೇಹದಲ್ಲಿ ನಿಂತು ಹೋಗುತ್ತೆ. ಯಾಕೆ ಅಂತಂದ್ರೆ ಒಂದು ಮಾತಿದೆ, ಎಲ್ಲಿ ಭಗವಂತನಿರ್ತಾನೋ ಅಲ್ಲಿ ಹನುಮಂತನಿರ್ತಾನೆ. ಯಾವಾಗ ನಾವು ಭಗವದ್ವಿಮುಖರಾಗಿ ನಮ್ಮಲ್ಲಿ ಭಗವಂತನನ್ನ ತೆಗಿತೇವೋ, ಭಗವಂತನನ್ನ ನಾವು ಯಾವಾಗ ಚಿಂತನೆ ಮಾಡದಲೇನೆ ಭಗವದ್ವಿಮುಖರಾಗಿರ್ತೇವೋ ಅಂತಹ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು, ಮಧ್ವಾಚಾರ್ಯರು ಅವರ ಮೂಲರೂಪವಾದ ವಾಯುದೇವರ ಸಂಚಾರ ನಮ್ಮ ದೇಹದಲ್ಲಿ ಸರ್ವಥಾ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಈ ಪ್ರಾಕೃತಿಕ ದೇಹದಿಂದ ಭಗವಂತ ಹೋಗ್ತಾನೋ, ಯಾವಾಗ ಭಗವಂತ ಈ ದೇಹದಲ್ಲಿ ಇರೋದಿಲ್ಲವೋ ಆವಾಗ ವಾಯುದೇವರು ಕೂಡ ಇಲ್ಲಿಂದ ನಿಷ್ಕ್ರಮಣ ಆಗಿ ಹೋಗ್ತಾರೆ. ಮಾಡಿದಾಗ ಈ ದೇಹ ಇದ್ದರೂ ಇಲ್ಲದಿದ್ದಂತೆ. ಅದನ್ನೇ ದಾಸರು ಹೇಳ್ತಾ ಇದ್ದಾರೆ, ಇದ್ದರೇನು ಇಲ್ಲದಿದ್ದರೇನು ಅಂತ. ಪ್ರಾಣ ಇಲ್ಲದೇ ಇರುವ ಈ ಪಾರ್ಥಿವ ಶರೀರ ಭೂಮಿ ಮೇಲೆ ಇದ್ದು ಏನು ಪ್ರಯೋಜನ, ಇಲ್ಲದೆ ಇದ್ರೂ ಏನು ಪ್ರಯೋಜನ? ಏನೇನು ಪ್ರಯೋಜನ ಇಲ್ಲ. ಯಾವಾಗ ನಾವು ಭಗವಂತನ ಚಿಂತನೆಯನ್ನ ಮಾಡಿ, ಯಾವಾಗ ದೇಹದಲ್ಲಿ ಮುಖ್ಯಪ್ರಾಣ ದೇವರ ಆಶೀರ್ವಾದದಿಂದ ಪ್ರಾಣಾಪಾನಾದಿಗಳ ಪಂಚವಿಧವಾದ ವಾಯುದೇವರ ಸಂಚಾರ ನಮ್ಮ ದೇಹದಲ್ಲಿ ಆಗ್ತದೋ ಆವಾಗ ಇದ್ದರೆ ಅದು ಸುಧರೆ, ಒಳ್ಳೆಯ ಸಂಪತ್ತು ಅಂತ ಈ ದೇಹಕ್ಕೆ ಅಂತ ಅರ್ಥ. ಅದಕ್ಕೆ ಅದೇ ಮಾತನ್ನೇ ದಾಸರು ಹೇಳ್ತಾ ಇದ್ದಾರೆ, ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ಅಷ್ಟೇ ಅಲ್ಲ, ಮುಂದೆ ಇದೇ ವಿಚಾರವನ್ನೇ ಸ್ಪಷ್ಟ ಮಾಡ್ತಾ ಆಚಾರ್ಯರ ಮತ ಮತ್ತು ಆಚಾರ್ಯರ ನಾಮಸ್ಮರಣೆ ಎಷ್ಟು ವಿಧವಾದ ಫಲಗಳನ್ನು ನಮಗೆ ಕೊಡುತ್ತೆ ಎನ್ನುವುದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಪಾನ, ಮಧ್ವರಾಯರ ಧ್ಯಾನ ಅಮೃತಪಾನ. ನೋಡ್ರಿ, ಆಚಾರ್ಯರ ಮತ ಮಧ್ವ ಮತ, ಆ ಮಧ್ವ ಮತವೇ ಸಕಲ ಶ್ರುತಿ ಸಮ್ಮತವು. ದೊಡ್ಡ ಮಾತನ್ನ ಇಲ್ಲಿ ದಾಸರು ನಮಗೆ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಇದು ದೊಡ್ಡ ಮಾತು ಅಂತಂದ್ರೆ, ಅದಕ್ಕೆ ನಾವು ಪುರಂದರದಾಸರ ಒಂದು ಸುಳಾದಿಯನ್ನು ನಾವು ನೋಡಬೇಕಾಗತ್ತೆ. ಯಾವುದದು ಅಂತಂದ್ರೆ, ಒಬ್ಬ ಆಚಾರ್ಯನು ದೈವವೇ ಇಲ್ಲವೆಂಬ, ಒಬ್ಬ ಆಚಾರ್ಯನು ದೈವವೇ ಇಲ್ಲವೆಂಬ. ಆಚಾರ್ಯರು ಬರುವುದಕ್ಕಿಂತ, ಅವತಾರ ಮಾಡುವುದಕ್ಕಿಂತ ಪೂರ್ವದಲ್ಲಿ ಶಂಕರಾಚಾರ್ಯರಾಗಿರಬಹುದು, ಅನೇಕ ವಿಧವಾದಂತಹ ಪ್ರವರ್ತಕರು ಅನೇಕ ವಿಧವಾಗಿ ಅವರವರ ಮತಗಳನ್ನ ಪ್ರಚಾರ ಮಾಡುವಂಥವರಾಗಿದ್ದಾರೆ. ಅವರವರ ಮತಗಳು, ಅವರವರ ಮತಾನುಸಾರವಾಗಿ ಅವರವರ ಚಿಂತನೆಗಳು ಭಿನ್ನ ಭಿನ್ನವಾಗಿ ಅವರು ನಿರೂಪಣೆ ಮಾಡಿಕೊಳ್ತಾ ಹೋಗಿದ್ದಾರೆ. ಒಬ್ಬ ಆಚಾರ್ಯರು ದೈವವೇ ಇಲ್ಲವೆಂಬ, ಕೆಲವೊಂದು ಮತಾಚಾರ್ಯರು ಕೆಲವೊಂದು ಪಂಗಡದಲ್ಲಿ, ಅಂದ್ರೆ ಅದು ನಾಸ್ತಿಕರ ಪಂಗಡ, ಅವರು ದೈವವೇ ಲೋಕದಲ್ಲಿ ಇಲ್ಲ, ದೈವ ಎನ್ನುವ ಪದವೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತೊಬ್ಬರು ಏನು ಹೇಳ್ತಾರೆ, ಒಬ್ಬ ಆಚಾರ್ಯನು ದೈವಕ್ಕೆ 8 ಗುಣವೆಂಬ. ಒಬ್ಬ ಆಚಾರ್ಯರೇನು ಹೇಳ್ತಾರೆ ಅಂತಂದ್ರೆ, ದೇವರಿದ್ದಾರೆ, ಆ ದೇವನಿಗೆ 8 ಗುಣಗಳಿರೋದು, 8 ಬಿಟ್ರೆ 9ನೇ ಮತ್ತೊಂದು ಗುಣ ಮತ್ತೊಂದು ಇಲ್ಲ ಅಂತ ಹೇಳುವವರು. ಮತ್ತೆ ಇನ್ನು ಕೆಲವರಿದ್ದಾರೆ, ಅವರೇನು ಹೇಳ್ತಾರೆ ಅಂತಂದ್ರೆ, ಒಬ್ಬ ಆಚಾರ್ಯನು ನಿರ್ಗುಣ
ನಿರಾಕಾರ ನಿರೂಹನೆಂದು ತಾನೇ ದೈವವೆಂಬ. ಒಬ್ಬ ಆಚಾರ್ಯನು ನಿರ್ಗುಣ ನಿರಾಕಾರ ಭಗವಂತ ಇದ್ದಾನೆ, ಅವನು ನಿರ್ಗುಣನಾಗಿ ನಿರಾಕಾರನಾಗಿದ್ದಾನೆ. ಅಷ್ಟೇ ಅಲ್ಲ, ನಾನೇ ದೈವನೆಂಬ, ತಾನೇ ದೈವನೆಂಬ ಆ ನಿರ್ಗುಣನಾಗಿ ನಿರಾಕಾರನಾಗಿ ಇರುವ ದೈವ ಯಾರೂ ಅಲ್ಲ, ಅದು ನಾನೇ ಅಂಥೇಳಿ ಆ ಒಬ್ಬ ಆಚಾರ್ಯರು ಹೇಳ್ತಾರಂತೆ. ಅಷ್ಟೇ ಅಲ್ಲ, ಇನ್ನೊಬ್ಬರು ವೇದಾರ್ಥವರಿತು ಅರಿಯರು, ಇನ್ನೊಬ್ಬರು ಶಾಸ್ತ್ರಾರ್ಥವರಿತು ಅರಿಯರು. ಏನು ಹಿಂದೆ ಬಂದ ಮತಗಳ ಆಚಾರ್ಯರ ಒಂದು ಅಭಿಪ್ರಾಯ ಏನಿದೆ, ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಕೆಲವೊಬ್ಬರು ವೇದಾರ್ಥವನ್ನು ಅರಿತು ಅರಿಯದಿದ್ದಂತೆ ಮಾತನ್ನಾಡ್ತಾ ಇದ್ದಾರೆ. ಕೆಲವೊಬ್ಬರು ಶಾಸ್ತ್ರವನ್ನು ಅರಿತು ಶಾಸ್ತ್ರವನ್ನು ಅರಿಯದಿದ್ದವರಂತೆ ಮಾತಾಡ್ತಾ ಇದ್ದಾರೆ. ಆದರೆ ಒಬ್ಬ ಮಧ್ವಾಚಾರ್ಯರೇ ಪುರಂದರ ವಿಠಲನೊಬ್ಬನೇ ಎಂದು ತೋರಿಕೊಟ್ಟವರಾಗಿ. ಒಬ್ಬ ಮಧ್ವಾಚಾರ್ಯರು ಇಷ್ಟೆಲ್ಲ ಮತಗಳ ಮಧ್ಯದಲ್ಲಿ ಮಧ್ವಾಚಾರ್ಯರು ಮಧ್ವಮತವನ್ನು ಸ್ಥಾಪನೆ ಮಾಡಿ ಪುರಂದರ ವಿಠಲನೊಬ್ಬನೇ ದೈವ, ಮತ್ತೊಬ್ಬರು ಯಾರೂ ದೈವರಲ್ಲ, ಅವನೊಬ್ಬನೇ ಸರ್ವೋತ್ತಮ, ಸಕಲ ಸ್ಮೃತಿ ಪುರಾಣಗಳಿಂದ ಪ್ರತಿಪಾದ್ಯನಾದವನು ಅವನೊಬ್ಬನೇ, ಅಪೌರುಷೇಯವಾದ ವೇದದಿಂದ ಕೊಂಡಾಡಿಸಿಕೊಳ್ಳುವವನು ತಾನೊಬ್ಬನೇ, ಈ ಸಮಸ್ತ ಜಗತ್ತಿನ ನಿಮಿತ್ತ ಕಾರಣನಾಗಿ ನಿಂತುಕೊಂಡು ಸಮಸ್ತ ಜಗತ್ತನ್ನು ಧಾರಣೆ ಮಾಡ್ತಾ ಎಲ್ಲ ಚರಾಚರ ವಸ್ತುಗಳಲ್ಲಿ ಇದ್ದು ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡುವವನು ವಿಠಲನೊಬ್ಬನೇ ಎಂದು ತೋರಿಕೊಟ್ಟವರಾಗಿ ಇರುವವರು ಯಾರು ಅಂತಂದ್ರೆ ಒಬ್ಬ ಮಧ್ವಾಚಾರ್ಯರೇ ಪುರಂದರ ವಿಠಲನೊಬ್ಬನೇ. ಯಾರು ಅಂತಂದ್ರೆ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರೇ ಆ ಪುರಂದರ ವಿಠಲನೊಬ್ಬನೇ ಅಂತ ಹೇಳಿ ತೋರಿಸಿಕೊಟ್ಟವರು. ಆ ವಿಠಲನ ಪಡೆಯುವ ಬಗೆ ಹೇಗೆ ಅಂತ ಹೇಳಿ ನಮಗೆ ತಿಳಿಸಿಕೊಟ್ಟವರು ಇದೇ ಮಧ್ವಾಚಾರ್ಯರು. ಏನಾದರೂ ಅವರು ಅವತಾರ ಮಾಡದಿದ್ದರೆ ನಮಗೆ ಇವತ್ತು ಸದಾಚಾರ ಸ್ಮೃತಿ, ಹೇಗೆ ನಾವು ಆಚಾರವನ್ನು ಮಾಡಬೇಕು, ಹೇಗೆ ನಾವು ಶುದ್ಧರಾಗಿ ಶುಚಿಭೂತರಾಗಿ ದೇವತಾ ಕಾರ್ಯಗಳನ್ನು ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಎನ್ನುವ ವಿಚಾರಗಳನ್ನು ನಾವು ತಿಳಿಯಲು ಸಾಧ್ಯವಾಗ್ತಿರಲಿಲ್ಲ. ಅದರ ಜೊತೆಗೆ ಇದೇ ಆಚಾರ್ಯರ ಕರುಣೆ ನಮ್ಮ ಮೇಲೆ ಇಲ್ಲದಿದ್ದ ಪಕ್ಷದಲ್ಲಿ ಏನು ವೇದವ್ಯಾಸ ದೇವರಿಂದ ರಚಿತವಾದಂಥ ಅನೇಕ ಸೂತ್ರಗಳಿವೆಯೋ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಇತ್ಯಾದಿ ಅನೇಕ ವಿಧವಾದ ಬ್ರಹ್ಮಸೂತ್ರಗಳೇನಿದೆಯೋ ಆ ಸೂತ್ರಗಳಿಗೆ ಸರಿಯಾದ ಅರ್ಥದ ಜ್ಞಾನ ನಮಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಆ ಸರಿಯಾಗಿ ಅರ್ಥದ ಜ್ಞಾನವನ್ನ ಮಾಡಿಸಿ ಸೂತ್ರಗಳ ಅರ್ಥವನ್ನ ಇದೆ ಅಂತ ನಿರ್ಧಾರ ಮಾಡಿಕೊಟ್ಟು ಶ್ರುತಿಗಳ ಅರ್ಥವನ್ನ ಇದೆ ಅಂತ ತಿಳಿಸಿಕೊಟ್ಟು ನಮ್ಮೆಲ್ಲ ಮನುಕುಲವನ್ನ ಉದ್ಧಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಮಧ್ವಮತವೇ ಸಕಲ ಶ್ರುತಿ ಸಮ್ಮತವು, ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು. ಯಾಕೆ ಮಧ್ವಮತ ಸಕಲ ಶ್ರುತಿ ಸಮ್ಮತ ಯಾಕೆ ಅಂತಂದ್ರೆ, ಶ್ರೀಮದಾಚಾರ್ಯರು ಅಪೌರುಷೇಯವಾದ ಸಮಸ್ತ ವೇದದ ಅರಿವನ್ನ ಸಮಗ್ರವಾಗಿ ತಿಳಿದವರು. ಆ ಪ್ರತಿಯೊಂದು ಪದಾರ್ಥಗಳ ಅರ್ಥವನ್ನು ಕೂಡ ಸ್ಪಷ್ಟವಾಗಿ ತಿಳಿದವರು. ಹಾಗಾಗಿ ಅಂತಹ ಆಚಾರ್ಯರು ಏನು ಮತವನ್ನು ಸ್ಥಾಪನೆ ಮಾಡಿದ್ದಾರೆ, ಆ ಮತದಲ್ಲಿ ಯತ್ಕಿಂಚಿತ್ ದೋಷವನ್ನು ಕೂಡ ನಾವು ಹುಡುಕುವುದಕ್ಕೆ ಸಾಧ್ಯವಾಗೋದಿಲ್ಲ. ಯಾವ ಶ್ರುತಿಯಿಂದಲೂ ಕೂಡ ಅಪವಾದವನ್ನ ತೋರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಪಾನ. ಇನ್ನು ಮಧ್ವರಾಯರ ಧ್ಯಾನ ಅಮೃತಪಾನ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಮಧ್ವರಾಯರ ಧ್ಯಾನ ಅಮೃತಪಾನ, ಇದರಲ್ಲಿ ಎರಡರ್ಥದಿಂದ ನಾವು ಇದನ್ನ ಕಾಣಬಹುದು. ಇಲ್ಲಿ
ಮಧ್ವರಾಯರ ಧ್ಯಾನ ಅಂತಂದ್ರೆ ಸಾಮಾನ್ಯ ಅರ್ಥವನ್ನ ಇಲ್ಲಿ ಸ್ವೀಕಾರ ಮಾಡಿ, ಯಾರು ಮಧ್ವಾಚಾರ್ಯರನ್ನ ಧ್ಯಾನ ಮಾಡ್ತಾರೋ ಅವರು ಬೇರೆ ಬೇರೆ ಆಲೋಚನೆ ಮಾಡಿ ಬೇರೆ ಮಾತುಗಳಿಂದ ಕಾಲಹರಣೆ ಮಾಡುವಾಗ ಬರುವ ಸುಖ ಏನಿದೆ ಅದು ತಾತ್ಕಾಲಿಕವಾದಂತಹ ಸುಖ, ತಾತ್ಕಾಲಿಕವಾದಂತಹ ಮನೋಶಮನ. ಆದರೆ ಏನು ಮಧ್ವಾಚಾರ್ಯರ ಬಗ್ಗೆ ನಾವು ಧ್ಯಾನ ಮಾಡಿ, ಮಧ್ವಾಚಾರ್ಯರ ಬಗ್ಗೆ ನಾವು ಚಿಂತನೆ ಮಾಡಿ, ನಾವು ವಿಷಯ ಮಂಡನಾದಿಗಳನ್ನು ಮಾಡುವಾಗ ಅಥವಾ ಮಧ್ವಾಚಾರ್ಯರ ಬಗ್ಗೆ ನಿರಂತರವಾಗಿ ನಾವು ಜಪವನ್ನು ಮಾಡುವಾಗ, ಅವರ ಕೀರ್ತನೆಯನ್ನ, ಅವರನ್ನ ತಿಳಿಸುವ ಯಾವ ಸುಮಧ್ವ ವಿಜಯವೇ ಮೊದಲಾದ ಗ್ರಂಥಗಳ ಒಂದು ಪಾರಾಯಣ, ಇವೇ ಮೊದಲಾದವುಗಳನ್ನು ಮಾಡಿದಾಗ ನಮಗೆ ಬರುವ ಏನು ಸುಖ ಇದೆ ಅದು ಅಮೃತಕ್ಕೆ ತುಲ್ಯವಾದದ್ದು. ಯಾಕೆ ಅಮೃತಕ್ಕೆ ತುಲ್ಯವಾದದ್ದು ಅಂತಂದ್ರೆ, ಇದ್ದ ಸಮಯವನ್ನ ಆಚಾರ್ಯರಿಗೆ ಹರಿಗುರುಗಳಿಗೆ ಸಮರ್ಪಣೆ ಮಾಡಿದಾಗ ಅಲ್ಲಿ ಬರುವ ಪುಣ್ಯ ಏನಿದೆ ಅದು ಅಮೃತ ತುಲ್ಯವಾದಂತಹ ಪುಣ್ಯ. ಅದು ಕೇವಲ ಬೇರೆ ಮಾತಿನಂತೆ ಇಹಲೋಕದಲ್ಲಿ ಮಾತ್ರ ಸುಖವನ್ನು ಕೊಡುವುದಿಲ್ಲ, ಹೊರತು ಪರಲೋಕದಲ್ಲೂ ಕೂಡ ನಮಗೆ ಸುಖವನ್ನು ಕೊಟ್ಟು ನಮಗೆ ಆಶೀರ್ವಾದವನ್ನು ಕೊಟ್ಟು ಅನುಗ್ರಹ ಮಾಡುವಂತಹ ಧ್ಯಾನ ಅಂತಂದ್ರೆ ಮಧ್ವರಾಯರ ಧ್ಯಾನ. ಹಾಗಾಗಿ ಮಧ್ವರಾಯರ ಧ್ಯಾನ ಅಮೃತಪಾನ, ಮಧ್ವರಾಯರ ಲೀಲೆ ನವರತ್ನದ ಮಾಲೆ, ಮಧ್ವೇಶನ ಸ್ಮರಣೆ ಕುಲಕೋಟಿ ಉದ್ಧರಣೆ. ಇಲ್ಲಿ ಮಧ್ವರಾಯರ ಲೀಲೆ ನವರತ್ನದ ಮಾಲೆ ಅಂತ ಹೇಳ್ತಾ ಇದ್ದಾರೆ. ಇವಾಗ 9 ರತ್ನಗಳನ್ನ ಒಂದೊಂದು ಬಗೆಬಗೆಯಾಗಿ ಬಣ್ಣದಲ್ಲಿ ನಾವು ಕಾಣ್ತೇವೆ. ಎಲ್ಲಾ ರತ್ನಗಳು ಒಂದೇ ಬಣ್ಣದಲ್ಲಿ ಇರೋದಿಲ್ಲ. ಒಂದೊಂದು ರತ್ನಕ್ಕೂ ಆಯಾ ಬಣ್ಣದ್ದೇ ವಿಶಿಷ್ಟವಾದ ಗುಣಗಳು, ಆಯಾ ಬಣ್ಣದ್ದೇ ವಿಶಿಷ್ಟವಾದಂತಹ ಶಕ್ತಿ, ಆಯಾ ಬಣ್ಣಗಳದೇ ಆಯಾ ಮಣಿಗಳದ್ದೇ ವಿಶಿಷ್ಟವಾದಂತಹ ಒಂದು ಸಾಮರ್ಥ್ಯ ಎನ್ನುವಂಥದ್ದು ನವರತ್ನಗಳಿಗೆ ಇದೆ. ಹಾಗೆ ಆ ನವರತ್ನಗಳ ಮಾಲೆಯನ್ನ ನಾವು ಏಕಕಾಲದಲ್ಲಿ ಒಂದೊಂದನ್ನು ಕಂಡ್ರೇನೆ ಎಷ್ಟು ಖುಷಿ ಆಗತ್ತೆ, ಎಷ್ಟು ಸಂತೋಷವನ್ನ ತಂದುಕೊಡುತ್ತೆ. ಹಾಗೆ ನವರತ್ನದ ಮಾಲೆಯನ್ನ ಒಟ್ಟಿಗೆ ನೋಡಿದಾಗ ಎಲ್ಲ ರತ್ನಗಳು ಒಂದೇ ಮಾಲೆಯಲ್ಲಿ ಜೋಡಿಸಿ ಹೆಣೆದು ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಮಾಲೆಯನ್ನು ನೋಡಿದಾಗ ಎಷ್ಟು ನಾವು ಆನಂದವನ್ನ ಅನುಭವಿಸ್ತೇವೋ, ಅಷ್ಟೇ ಮಧ್ವರಾಯರ ಲೀಲೆಯನ್ನು ನಾವು ತಿಳಿದಾಗ ಅಷ್ಟೇ ಆನಂದವನ್ನು ನಾವು ಅನುಭವಿಸ್ತೇವೆ. ಆ ಮಧ್ವಾಚಾರ್ಯರ ಲೀಲೆಯನ್ನ ಹೇಳೋದು ಅಂತಾದ್ರೆ, ಸುಮಧ್ವ ವಿಜಯದಲ್ಲಿ ಆಚಾರ್ಯರ ಲೀಲೆ ಆ ವಾದವನ್ನ ಗಮನಿಸಿದಾಗ ತುಂಬಾ ಸ್ಪಷ್ಟವಾಗಿ ನಮಗೆ ಅರ್ಥ ಆಗತ್ತೆ. ಕ್ಷೇತ್ರದಲ್ಲಿ 100 ಜನ ಪಂಡಿತರು ಕೂತಾಗ, 100 ಜನ ವಿದ್ವಾಂಸರು ಕೂತಾಗ ಆಚಾರ್ಯರು ಹೋಗಿ ಅಲ್ಲಿ ಸೇರಿಕೊಳ್ತಾರೆ. ಸೇರಿಕೊಂಡಾಗ ವೇದಗಳಿಗೆ ತಪ್ಪಾದ ಅರ್ಥವನ್ನ ಅಲ್ಲಿರುವವರು ಹೇಳುವಾಗ ಆಚಾರ್ಯರು ಅದನ್ನು ನಿಲ್ಲಿಸಿ, ತಪ್ಪಾದ ಅರ್ಥವನ್ನ ಹೇಳ್ತಾ ಇದ್ದೀರಿ, ಆ ವೇದಕ್ಕೆ ಇದು ಅರ್ಥ ಅಲ್ಲ, ಇದು ಅರ್ಥ ಅಂತ ಹೇಳಿದಾಗ, ಹಾಗಾದ್ರೆ ನಿಮಗೇನೋ ಗೊತ್ತಿದವ್ರ ಥರ ನೀವು ಮಾತಾಡ್ತಾ ಇದ್ದೀರಿ, ನಾವು ಹೇಳುವ ಅರ್ಥವನ್ನು ನಿಮ್ಮ ಕೈಯಲ್ಲಿ ಹೇಳಕ್ ಆಗೋದಿಲ್ಲ ಅಂತ ಹೇಳಿದಾಗ ಆಚಾರ್ಯರು ಹೇಳ್ತಾರೆ, ವೇದಕ್ಕೆ ಅನೇಕ ಅರ್ಥಗಳು, ಪುರಾಣಕ್ಕೆ ಅನೇಕ ಅರ್ಥಗಳು, ಸಹಸ್ರನಾಮದ ಒಂದೊಂದು ಅಕ್ಷರಗಳಿಗೆ 100 ಅರ್ಥಗಳು, ಹೀಗೆ ಅನೇಕ ಅರ್ಥಗಳು ಇದೆ ಅಂತ ಹೇಳಿದಾಗ, ನಿಮಗೆ ಸುಮ್ಮನೆ ಇವರು ಹೇಳ್ತಾ ಇದ್ದಾರೆ, ಇವರಿಗೆ ಅಷ್ಟು ಅರ್ಥಗಳು ಗೊತ್ತಿಲ್ಲ, ಇವರನ್ನ ಕೇಳಿ ಅರ್ಥಗಳು ಹೇಳದೇ ಇದ್ದ ಪಕ್ಷದಲ್ಲಿ ಅವಮಾನವನ್ನ ಮಾಡೋಣ ಅಂತ ಅಲ್ಲಿರೋ ಎಲ್ಲ ಪಂಡಿತರು ತೀರ್ಮಾನ ಮಾಡಿ ಇಟ್ಕೊಂಡಾಗ, ಆಚಾರ್ಯರು ದೇವರ ಒಂದು ಶಕ್ತಿ, ಅವರ ಭಗವಂತನ ಒಂದು ಪ್ರತ್ಯಕ್ಷರದಿಂದ ಪ್ರತಿಪಾದ್ಯನಾದ ಭಗವಂತನ ಒಂದು ಮಹಿಮೆ ಏನು ಎನ್ನುವುದನ್ನು ತಿಳಿಸೋದಕ್ಕೋಸ್ಕರವಾಗಿ ನಾನು ಎಲ್ಲ ಅರ್ಥಗಳನ್ನ ಹೇಳಬಲ್ಲೆ, ವಿಷ್ಣು ಸಹಸ್ರನಾಮದ ಒಂದೊಂದು ಅಕ್ಷರಕ್ಕೂ ಒಂದೊಂದು ಪದಕ್ಕೂ 100 ಅರ್ಥವನ್ನು ನಾನು ಹೇಳಬಲ್ಲೆ,
ನಾನು ಹೇಳಿದ ಸಂಪೂರ್ಣ 100 ಅರ್ಥಗಳನ್ನು ಮತ್ತೆ ಪುನಃ ನೀವು ನನಗೆ ಹೇಳಬೇಕು, ಹಾಗಾದರೆ ಮಾತ್ರ ನಾನು ಹೇಳ್ತೇನೆ ಅಂಥೇಳಿ ಮೊದಲಿಗೆ ಒಂದು ಷರತ್ತನ್ನು ಹಾಕಿ 100 ಅರ್ಥಗಳನ್ನು ಹೇಳಿದ. ಹೇಳಿ ಪುನಃ ಅವರು ಹೇಳ್ರಿ ಅಂತಂದಾಗ ಅವರಿಗೆ ಒಂದು ಅರ್ಥ ಬಿಟ್ಟರೆ ಬೇರೆ ಯಾವ ಅರ್ಥವೂ ಅವರ ಸ್ಮರಣೆಯಲ್ಲಿ ಇಲ್ಲ. ಆವಾಗ ಮಧ್ವಾಚಾರ್ಯರ ಲೀಲೆಯನ್ನು ಅರಿತು ಮಧ್ವಾಚಾರ್ಯರ ಪಾದಕಮಲಗಳ ಸ್ಪರ್ಶವನ್ನು ಮಾಡಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಇದೊಂದು ಲೀಲೆಯಾದರೆ, ಮಧ್ವಾಚಾರ್ಯರ ಬಾಲ್ಯದ ಲೀಲೆಯನ್ನು ನೋಡೋದು ಅಂತಾದರೆ, ಬಾಲ್ಯದಲ್ಲಿ ಚಿಕ್ಕ ಮಗು, ವರ್ಷದ ಮಗು, ಆ ಮಗುವಿಗೆ ಕುಳಿತ ಧಾನ್ಯ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಅದನ್ನ ಚೆನ್ನಾಗಿ ಬೇಯಿಸಿ ಕುದುರೆಗಳಿಗೆ ಆಹಾರ ಅಂತ ಹಾಕ್ತಾರೆ. ಅದು ಮನುಷ್ಯರು ತಿಂದರೆ ಜೀರ್ಣ ಆಗುವುದು ತುಂಬಾ ಕಷ್ಟ, ದೊಡ್ಡವರು ತಿಂದ್ರೇನೆ. ಅದು ಬಾಲಕರು ತಿಂದರೆ ಅದು ಅತ್ಯಂತ ದುರ್ಲಭ, ತಿನ್ನುವುದಕ್ಕೆ ಸಾಧ್ಯವೇ ಇಲ್ಲ. ಅದು ತುಂಬ ಉದರದ ವೇದನೆಗೆ ಕಾರಣ ಆಗತ್ತೆ. ಆದರೆ ತನ್ನ ತಾಯಿ ತಮ್ಮ ಅಕ್ಕನನ್ನು ಬಿಟ್ಟು ತಾವು ಹೊರಗಡೆ ಹೋದಾಗ ಮಗು ತುಂಬ ಅಳ್ತಾ ಇದೆ, ಮಗುವನ್ನು ಸಮಾಧಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಸಿವು ತುಂಬ ಆಗಿದೆ ಅಂತ ಹೇಳಿ ತಮ್ಮ ಅಕ್ಕ ಅಲ್ಲೇ ಪಕ್ಕದಲ್ಲಿ ಬೇಯಿಸಿಟ್ಟಿರುವಂತಹ ಕುಳಿತ ಧಾನ್ಯವನ್ನ ಆಚಾರ್ಯರಿಗೆ ತಿನ್ನಿಸ್ತಾರೆ. ತಿನ್ನಿಸಿದಾಗ ತುಂಬಾ ಖುಷಿಯಿಂದ ತಿಂತಾರೆ. ತಿಂದು ಅದನ್ನ ಜೀರ್ಣ ಕೂಡ ಮಾಡ್ಕೊಳ್ತಾರೆ. ತಾಯಿ ಬಂದು ನೋಡಿದಾಗ ಕುಳಿತ ಧಾನ್ಯ ಇಲ್ಲ, ಮಗು ಆಟ ಆಡ್ತಾ ಇದೆ. ಅಕ್ಕನ್ನ ಕೇಳಿದಾಗ ಹೇಳ್ತಾಳೆ, ಏನ್ ತಿನ್ನಿಸಿದೆ ಮಗು ಅತ್ತರೆ ಅಂತಂದ. ಪಕ್ಕದಲ್ಲಿ ಕುಳಿತ ಧಾನ್ಯ ಇತ್ತು, ಅದನ್ನ ತಿನ್ನಿಸಿದೆ. ಅಯ್ಯೋ, ಮಗು 1 ವರ್ಷನೂ ಆಗ್ಲಿಲ್ಲ, ತಿಂದ್ರೆ ಇದು ಜೀರ್ಣ ಆಗತ್ತೋ ಇಲ್ವೋ, ಜೀರ್ಣ ಆಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತೇಳಿ ದುಃಖಪಟ್ಟು ನೋಡಿದಾಗ ಮಗು ಸುರಕ್ಷಿತವಾಗಿ ಆಟ ಆಡ್ಕೊಳ್ತಾ ಇತ್ತು. ಇದು ಒಂದು ಆಚಾರ್ಯರ ಲೀಲೆ. ಯಾಕೆ ಹಿಂಗೆ ಆಚಾರ್ಯರಿಗೆ ಸಾಮರ್ಥ್ಯ ಬಂದಿದೆ ಅಂತಂದ್ರೆ, ಮುಂದೆ ತಮಿಳುನಾಡಿನಲ್ಲಿ ತಾವು ಕೇರಳಕ್ಕೆ ಹೋದಾಗ ಸಮಗ್ರ ಊಟವನ್ನು ಮುಗಿಸಿ ಆಮೇಲೆ ಅಲ್ಲಿರುವವರು ಆ ನೇಂದ್ರೆ ಬಾಳೆಹಣ್ಣು ಅಂತ ನಾವು ಕರಿತೇವೆ, ಅದು ತುಂಬಾ ಪ್ರಸಿದ್ಧ. ಊಟ ಆದ ಮೇಲೆ 100 ಗಟ್ಟಲೆ 1000 ಗಟ್ಟಲೆ ಆ ಬಾಳೆಹಣ್ಣು ತಂದು ಸುಮಾರು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಕ್ಷೀರವನ್ನು ತಂದಿಟ್ಟು, ಆಚಾರ್ಯರೇ ಇದನ್ನು ಸ್ವೀಕಾರ ಮಾಡಿ ನಿಮಗೆ ಅಂತ ಹೇಳಿದಾಗ ತುಂಬಾ ಖುಷಿಯಿಂದ ಸ್ವೀಕಾರ ಮಾಡ್ತಾರೆ. ಎಷ್ಟೊಂದು 100 ಗಟ್ಟಲೆ ಬಾಳೆಹಣ್ಣು ಮತ್ತೆ ಬೇರೆ ಬೇರೆ ಹಣ್ಣುಗಳು, ಅದನ್ನು ಮತ್ತೆ ಪುನಃ ಸ್ವೀಕಾರ ಮಾಡ್ತಾರೆ. ಅದನ್ನು ಕಂಡ ಜನರಿಗೆ ಆಶ್ಚರ್ಯವಾಯಿತು. ಯಾಕೆ, ಹೇಗೆ ಇದು ಸಾಧ್ಯ ಅಂತಂದಾಗ ಅದಕ್ಕೆ ಹೇಳ್ತಾರೆ, ಜ್ವಾಜ್ವಲ್ಯಮಾನಂ ಜಠರೇ ಪ್ರತಿಷ್ಠಿತಂ ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ, ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಅಂತ ಹೇಳಿ ಮಧ್ವ ವಿಜಯದಲ್ಲಿ ಆಚಾರ್ಯರನ್ನ ಕೊಂಡಾಡ್ತಾರೆ. ಎಲ್ಲರಿಗೂ ಜಾಠರಾಗ್ನಿ ಅಂತ ಇರುತ್ತೆ. ಎಲ್ಲರಿಗೂ ಇರುವ ಜಾಠರಾಗ್ನಿ ಏನ್ ಮಾಡುತ್ತೆ ಅಂತಂದ್ರೆ, ತಿಂದ ಪದಾರ್ಥಗಳನ್ನು ಜೀರ್ಣ ಮಾಡಿ ದೇಹಕ್ಕೆ ಬೇಕಾದ ಪೌಷ್ಟಿಕತೆಯನ್ನು ಕೊಡುತ್ತೆ. ಆದರೆ ನಮ್ಮೆಲ್ಲರಿಗೂ ಜಾಠರಾಗ್ನಿ ಇಷ್ಟು ಪರಿಮಾಣದಲ್ಲಿದ್ದರೆ, ಆಚಾರ್ಯರ ಜಠರಾಗ್ನಿ ಮಾತ್ರ ಅಂಗುಷ್ಟ ಗಾತ್ರದ ಜಠರಾಗ್ನಿ ಅವರಲ್ಲಿ ಪ್ರತಿಷ್ಠಿತವಾಗಿತ್ತು. ಅಂತಹ ಅಂಗುಷ್ಟ ಮಾತ್ರದ ಜಠರಾಗ್ನಿ ಸಮಸ್ತ ಈ ಪ್ರಕೃತಿಯನ್ನ, ದೊಡ್ಡ ದೊಡ್ಡ ಕಾಡುಗಳನ್ನ, ದೊಡ್ಡ ದೊಡ್ಡ ಬೆಟ್ಟಗಳನ್ನ, ಸಮಸ್ತ ಪ್ರಪಂಚವನ್ನ ಸುಡುವಷ್ಟು ತಾಕತ್ತು ಆ ಅಂಗುಷ್ಟ ಮಾತ್ರದ ಜಠರಾಗ್ನಿಗೆ ಇರ್ತದೆ. ಅಂತಹ ಜಠರಾಗ್ನಿಯನ್ನು ಧಾರಣೆ ಮಾಡಿಕೊಂಡು ಆಚಾರ್ಯರು ತಮ್ಮ ಲೀಲೆಯನ್ನು ತೋರಿಸಿದ್ದಾರೆ. ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ, ಮಧ್ವರಾಯರ ಲೀಲೆ ನವರತ್ನದ ಮಾಲೆ. ಆ ಒಂದೊಂದು ಲೀಲೆ ಒಂದೊಂದು ರತ್ನಕ್ಕೆ ಸಮಾನ. ಬರೀ 9 ರತ್ನಗಳು ಮಾತ್ರ ಇದೆ, ಆಚಾರ್ಯರು 9 ಲೀಲೆಗಳನ್ನ ಮಾಡಿದ್ದಾರಾ ಅವರು ಅಂತ ಕೇಳಿದರೆ ಹಾಗಲ್ಲ. 9 ರತ್ನಗಳಿಗೆ ಎಷ್ಟು ಪ್ರಾಶಸ್ತ್ಯ ಇದೆಯೋ, ಎಷ್ಟು ಆ ರತ್ನಗಳನ್ನು ನೋಡಿದಾಗ ಎಷ್ಟು ಮನೋ ದೌರ್ಬಲ್ಯ ಹೋಗಿ ಮನಸ್ಸಿಗೆ ಒಂದು ಆಹ್ಲಾದ, ಅಂದ್ರೆ ಮನಸ್ಸಲ್ಲಿ ಏನಾದರೂ ದುಃಖಗಳು, ಸಿಟ್ಟು ಇತ್ಯಾದಿಗಳಿದ್ದಾಗ ಆ ನವರತ್ನಗಳನ್ನು ನೋಡಿದಾಗ ಮನಸ್ಸು ಎನ್ನುವಂಥದ್ದು ಶಮನವಾಗಿ ಹೇಗೆ ಆಹ್ಲಾದವನ್ನು ತಂದುಕೊಳ್ಳುತ್ತೋ, ಹಾಗೆ ಅನೇಕ ವಿಧವಾದ ನವರತ್ನಗಳಂತೆ ಶೋಭಾಯಮಾನವಾಗಿ ಇರುವ ಮಧ್ವರಾಯರ ಲೀಲೆಯನ್ನ ನೋಡಿದಾಗ ನವರತ್ನದ ಮಾಲೆಯಂತೆ ನಮಗೆ ಆಹ್ಲಾದವನ್ನು ತಂದುಕೊಡುತ್ತೆ. ಹಾಗಾಗಿ ಮಧ್ವರಾಯರ್ ಮಧ್ವೇಶನ ಸ್ಮರಣೆ
ಕುಲಕೋಟಿ ಉದ್ಧರಣೆ. ಇಂತಹ ಮಧ್ವರಾಯರ ಸ್ಮರಣೆಯನ್ನು ಮಾಡಿದಾಗ ಕುಲಕೋಟಿಗಳ ಉದ್ಧಾರ ಎನ್ನುವಂಥದ್ದು ನಮ್ಮಲ್ಲಿ ಆಗತ್ತೆ. ಯಾಕೆ ಅಂತಂದ್ರೆ ಮಧ್ವೇಶನ ಸ್ಮರಣೆಯನ್ನ ಮಾಡಬೇಕು. ಮಧ್ವೇಶ ಅಂತಂದ್ರೆ ಮಧ್ವರಿಗೆ ಈಶ, ಭಗವಂತ, ನಾರಾಯಣ, ಸೀತಾಪತಿ, ರಾಮಚಂದ್ರ ಇವರ ಸ್ಮರಣೆಯನ್ನ ಮಾಡಿದಾಗ ನಮ್ಮ ಕುಲದ ಕೋಟಿಗಳು ಉದ್ಧಾರವಾಗುತ್ತೆ, ಕೋಟಿ ಕುಲಗಳು ಉದ್ಧಾರವಾಗುತ್ತೆ. ಹಾಗಾಗಿ ಮಧ್ವಾಚಾರ್ಯರ ಸ್ಮರಣೆಯನ್ನ, ತದಂತರ್ಗತರಾದ ಭಗವಂತನ ಸ್ಮರಣೆಯನ್ನ ನಿತ್ಯದಲ್ಲೂ ಮಾಡಬೇಕು ಅಂತ ದಾಸರಾಯರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಶ್ರೀಹರಿಯ ಪಾದವನು ಭಜಿಸೆ ಭವ ದೂರನನು, ಮಧ್ವ ಮುನಿವರ ನುಡಿದ ಹರಿಕಥೆಯ ನಂಬೋ. ಶ್ರೀ ಹರಿಯ ಪಾದವನು ಭಜಿಸೆ ದೂರುವನು. ಆ ಭಗವಂತನ ಪಾದವನ್ನ ತಿಳಿಸಿಕೊಡುವ ಈ ಯಾವ ಮಧ್ವಾಚಾರ್ಯರ ಪಾದವನ್ನ ನಾವು ನಂಬಿದ್ವಿ ಅಂತಂದ್ರೆ ಆ ವಿಜಯ ವಿಠಲನು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ತುಂಬಾ ವಿಶೇಷವಾಗಿ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಧ್ವಾಚಾರ್ಯರ ಬಗ್ಗೆ ನಾವು ಎಷ್ಟು ತಿಳಿದರೂ ಅದು ಅತ್ಯಂತ ಕಡಿಮೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಆಚಾರ್ಯರ ಅನುಗ್ರಹ, ಆಚಾರ್ಯರ ಅಷ್ಟು ವೈಶಿಷ್ಟ್ಯತೆ, ಭಾರತೀಶ ಮುಖ್ಯಪ್ರಾಣ ಅಂತರ್ಗತನಾದಂತಹ ವಿಜಯ ವಿಠಲನೇ ಒಲಿದು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತಂದ್ರೆ ನಾವು ಎಷ್ಟು ಅನುಗ್ರಹವನ್ನ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಮಧ್ವಾಚಾರ್ಯರನ್ನ ಧ್ಯಾನ ಮಾಡಿದರೆ ಅನ್ನೋದನ್ನ ನಾವು ಗಮನಿಸಬೇಕು. ಅಷ್ಟೇ ಅಲ್ಲದಲ್ಲೇನೆ ದಾಸರಾಯರು ಇನ್ನೊಂದು ಮಾತನ್ನ ಹೇಳ್ತಾರೆ. ಮಧ್ವರಾಯರ ದಾಸನಾದವನೆ ನಿರ್ದೋಷ, ಮಧ್ವರಾಯರ ಬಂಟ ಜಗಕ್ಕೆ ನಿಂಟ. ಇಲ್ಲಿ ಮಧ್ವಾಚಾರ್ಯರ ಒಂದು ದಾಸತ್ವವನ್ನು ನಾವು ಸ್ವೀಕಾರ ಮಾಡಿದಾಗ ನಾವು ನಿರ್ದುಷ್ಟರಾಗ್ತೇವೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ದೋಷ ಕಾಣೋದು ಯಾವಾಗ ಅಂತಂದ್ರೆ ಮಧ್ವಾಚಾರ್ಯರ ಹೇಳಿದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ನಡೆಸದೇ ಇದ್ದ ಪಕ್ಷದಲ್ಲಿ ನಮ್ಮ ಜೀವನ ದೋಷಪೂರಿತವಾಗತ್ತೆ. ಯಾವಾಗ ಮಧ್ವಾಚಾರ್ಯರ ದಾಸನಾಗ್ತೇವೋ ಆವಾಗ ನಮ್ಮ ಜೀವನ ನಿರ್ದುಷ್ಟ ಅಂತ ಆಗತ್ತೆ ನಮ್ಮ ಜೀವನ. ಅಷ್ಟೇ ಅಲ್ಲ, ಯಾರು ಮಧ್ವಾಚಾರ್ಯರ ಭಂಟರಾಗ್ತಾರೋ, ಮಧ್ವಾಚಾರ್ಯರ ಅನುಯಾಯಿಗಳು ಅಂತ ಯಾರಾಗ್ತಾರೋ ಅವರು ಜನಕ್ಕೆ ನಿಂಟ. ಯಾರ ಜನಕ್ಕೆ ನಿಂಟ? ನಮ್ಮ ನೆಂಟರಿಗೆ ನಾವು ನೆಂಟರೇ, ನಮ್ಮ ಬಂಧುಗಳಿಗೆ ನಾವು ನೆಂಟರೇ, ನಮ್ಮ ಸುತ್ತಮುತ್ತಲಿರೋ ಜನಕ್ಕೆ ನಾವು ಬಂಧುಗಳೇ, ನೆಂಟರೇ. ಆದರೆ ಇಲ್ಲಿ ಮಧ್ವರಾಯರ ಬಂಟ ಜನಕ್ಕೆ ನೆಂಟ. ಜನಕ್ಕೆ ನೆಂಟ ಅಂತ ಹೇಳಬೇಕಾದ್ರೆ ಇಲ್ಲಿ ಜನಕ್ಕೆ ಅಂತ ಪದವನ್ನ ಬಳಸಿದ್ದಾರೆ. ಈ ಜನಕ್ಕೆ ಅನ್ನೋ ಪದಕ್ಕೆ ಯಾರ ಜನ ಅಂತಂದ್ರೆ ಭಗವಂತನ ಜನ. ಭಗವಂತನ ಜನ ಅಂತಂದ್ರೆ ಲಕ್ಷ್ಮೀದೇವಿಯಿಂದ ಮೊದಲು ಮಾಡಿಕೊಂಡು ತತ್ವಾಭಿಮಾನಿ ದೇವತೆಗಳವರೆಗೂ, ಅಂದ್ರೆ ನಮ್ಮ ಗುರುಗಳವರೆಗೂ ಎಲ್ಲರೂ ಕೂಡ ಭಗವಂತನ ಜನ. ಹಾಗಾಗಿ ಯಾರು ಮಧ್ವಾಚಾರ್ಯರ ಬಂಟರಾಗ್ತೇವೋ ನಮ್ಮ ಗುರುಗಳಿಂದ ಪ್ರಾರಂಭ ಮಾಡಿಕೊಂಡು ಲಕ್ಷ್ಮೀದೇವಿಯವರೆಗೂ ಕೂಡ ನಾವು ಬಾಂಧವ್ಯವನ್ನ ಬೆಳೆಸ್ತೇವಂತೆ. ಅವರೆಲ್ಲರೂ ಕೂಡ ಈ ವ್ಯಕ್ತಿ ನಮ್ಮ ಬಂಧು, ಇವನು ನಮ್ಮ ನೆಂಟ ಅಂತ ಹೇಳ್ಕೊಳ್ತಾರಂತೆ. ನಮ್ಮ ಶಿಷ್ಯ, ನಮ್ಮ ಸಖ, ನಮ್ಮ ಹೀಗೆ ಅಂತ ಹೇಳಿ ಹೇಳ್ಕೊಳ್ತಾರಂತೆ. ಹಾಗಾಗಿ ಮಧ್ವರಮಣ ನಮ್ಮ
ವಿಜಯ ವಿಠಲನಾದ ಮದ್ವೇಷನ ಕರುಣೆ ಪಡೆಯುವವನೇ ಶರಣ. ಇಲ್ಲಿ ಮಧ್ವರಮಣ ನಮ್ಮ ವಿಜಯ ವಿಠಲನಾದ. ಇಲ್ಲಿ ಮಧ್ವಾಚಾರ್ಯರ ರಮಣ ಅಂದ್ರೆ ನಾಯಕ ಒಡೆಯ ಯಾರು ಅಂತಂದ್ರೆ ವಿಜಯ ವಿಠಲ ಭಗವಂತ. ಅವನು ಮದ್ವೇಷನ ಕರುಣೆ ಪಡೆದವನೇ ಶರಣ. ಅಂತಹ ವಿಜಯ ವಿಠಲ ಯಾರಿಗೆ ವಿಜಯವನ್ನು ತಂದು ಕೊಡ್ತಾನೆ ಅಂತಂದ್ರೆ ಮದ್ವೇಷನ ಕರುಣೆ ಪಡೆಯುವವನೇ ಶರಣ. ಯಾರು ಮದ್ವೇಷನ ಆ ಮಧ್ವಾಚಾರ್ಯರ ಕರುಣೆಯನ್ನ ಯಾರು ಪಡಿತಾನೋ ಅವನಿಗೆ ವಿಜಯ ವಿಠಲನು ವಿಜಯವನ್ನು ತಂದು ಕೊಡ್ತಾನೆ. ಹಾಗಾಗಿ ಇಂತಹ ಮಧ್ವರಾಯರ ಕರುಣ ಪಡೆಯುವವೆಧರೆಯೊಳಗೆ ಇದ್ದರೇನು ಇಲ್ಲ ಇದ್ದರೇನು. ಮಧ್ವರಾಯರ ಕರುಣ ಪಡೆಯದವಧರೆಯೊಳಗೆ ಇದ್ದರೇನು ಇಲ್ಲ ಇದ್ದರೇನು. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು. ಮಧ್ವರಾಯರ ಧ್ಯಾನ ಅಮೃತಪಾನ. ಮಧ್ವರಾಯರ ಲೀಲೆ ನವರತುನದ ಮಾಲೆ. ಮದ್ವೇಷನ ಸ್ಮರಣೆ ಕುಲಕೋಟಿ ಉದ್ಧರಣೆ. ಮಧ್ವರಾಯರ ಕಥೆಯು ಕೇಳಲದು ದುರಿತ ಹತ. ಮಧ್ವರಾಯರ ಭಕುತಿ ಮಾಡಿದರೆ ಮುಕುತಿ. ಮಧ್ವರಾಯರ ಸ್ತೋತ್ರ ಮಾಡಿದವ ಸತ್ಪಾತ್ರ. ಮಧ್ವರಾಯರ ಭಜನೆ ದುಷ್ಕರ್ಮ ತ್ಯಜನೆ. ಈ ಮಧ್ವಾಚಾರ್ಯರ ಒಂದು ಧ್ಯಾನವನ್ನ ಮಧ್ವಾಚಾರ್ಯರ ಭಜನೆಯನ್ನ ಯಾರು ಮಾಡ್ತಾರೋ ಅವರೆಲ್ಲ ದುಷ್ಕರ್ಮಗಳ ತ್ಯಜನೆ ಎನ್ನುವಂಥದ್ದಾಗತ್ತೆ, ತ್ಯಾಗ ಎನ್ನುವಂಥದ್ದಾಗತ್ತೆ. ದುಷ್ಕರ್ಮಗಳು ಹೋಗತ್ತೆ. ದುಷ್ಕರ್ಮಗಳು ಹೋಗಿ ಏನಾಗತ್ತೆ ಅಂತಂದ್ರೆ ಮಧ್ವರಾಯರ ದಾಸನಾದವನೇ ನಿರ್ದೋಷ. ಮಧ್ವರಾಯರ ಬಂಟ ಜನಕ್ಕೆ ನೆಂಟ. ಮಧ್ವರಮಣ ನಮ್ಮ ವಿಜಯ ವಿಠಲನಾದ. ಮದ್ವೇಷನ ಕರುಣೆ ಪಡೆದವನೇ ಶರಣ. ಪಡೆದವನೇ ಶರಣ. ಹೀಗೆ ವಿಜಯದಾಸರು ಮಧ್ವಾಚಾರ್ಯರ ಮೇಲೆ ಅನೇಕ ವಿಧವಾಗಿ ಅವರ ಲೀಲೆಗಳನ್ನು, ಅವರ ಧ್ಯಾನ ಮಾಡಿದರೆ ಏನಾಗುತ್ತೆ, ಅವರ ಲೀಲೆಯನ್ನು ತಿಳಿದರೆ ಏನಾಗುತ್ತೆ, ಅವರ ಮತ ಎಂಥ ಮತ, ಅವರ ಸ್ಮರಣೆ ಏನು ಫಲಗಳನ್ನು ಕೊಡುತ್ತೆ, ಅವರ ಕಥೆ ಏನು ಫಲಗಳನ್ನು ಕೊಡುತ್ತೆ, ಅವರಲ್ಲಿ ಮಾಡುವ ಭಕ್ತಿ ನಮಗೇನು ಕೊಡುತ್ತೆ, ಅವರಲ್ಲಿ ಮಾಡುವ ಸ್ತೋತ್ರಗಳನ್ನು ಎಷ್ಟು ಫಲದಾಯಕವಾದದ್ದು, ಅವರ ಭಜನೆ, ಅವರ ಗಾನ, ಅವರ ದಾಸತ್ವ, ಅವರ ಬಂಟತನ, ಅವರ ಕರುಣೆ ಇವೆಲ್ಲವೂ ಕೂಡ ಪಡೆದರೆ ಏನಾಗತ್ತೆ ಎನ್ನುವ ವಿಶೇಷವಾದ ವಿಚಾರವನ್ನು ವಿಜಯದಾಸರು ವಿಜಯ ವಿಠಲ ಎಂಬುವ ಅಂಕಿತದಿಂದ ಅವರು ಆಚಾರ್ಯರನ್ನು ಕೊಂಡಾಡಿದ್ದಾರೆ. ಹಾಗಾಗಿ ಯಾರು ಮಧ್ವರಾಯರ ಕರುಣ ಪಡೆದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು, ಮೊದಲಿಗೆ ಹೇಳಿದಂತೆ ನಾವು ನಿತ್ಯದಲ್ಲಿ ಉಸಿರಾಟವನ್ನು ಆಡ್ತಾ ನಾವು ಜೀವನವನ್ನು ಮಾಡಿ ಮೋಕ್ಷ ಸಾಧಕವಾದ ಅನೇಕ ಕರ್ಮಗಳನ್ನು ನಾವು ಆಚರಣೆ ಮಾಡಬೇಕು ಅಂತಂದರೆ ಮೊದಲಿಗೆ ಆ ಮಧ್ವೇಶ ಆ ರಾಮದೇವರ ಸೇವೆಯನ್ನು ಮಧ್ವಾಚಾರ್ಯರ ಧ್ಯಾನಾದಿಗಳಿಂದ, ಹರಿಗುರುಗಳ ಧ್ಯಾನಾದಿಗಳಿಂದ, ರಾಯರ ಧ್ಯಾನಾದಿಗಳಿಂದ ಮಾಡಿ ಆ ಮಧ್ವಾಚಾರ್ಯರ ಕರುಣೆಯನ್ನು ಪಡೆದು ಧರೆಯೊಳಗೆ ಇದ್ದರೆ ಸುಧರೆ ಅಂತ ಅನಿಸಿಕೊಳ್ಳುವಂತೆ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಹರಿದಾಸರು ವಿಜಯದಾಸರು ಕಂಡ ಮಧ್ವಾಚಾರ್ಯರ ಒಂದು ಚಿಂತನೆಯನ್ನು ರಾಘವೇಂದ್ರ ತೀರ್ಥರ ಅಂತರ್ಗತರಾಗಿ ಆ ವಿಜಯದಾಸರ ಒಂದು ಆರಾಧ್ಯ ಮೂರ್ತಿಯಾದ ಮಧ್ವಾಚಾರ್ಯರ ಅಂತರ್ಗತರಾದ ವಿಜಯ ವಿಠಲನ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡ್ತಾ ಕಾಯೇನ ವಾಚ ಮನಸಾ ಇಂದ್ರಿಯೈವ ಬುದ್ಧ್ಯ ಆತ್ಮನಾವ ಪ್ರಕೃತಿ ಸ್ವಭಾವ
ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ಹೀಗೆ ನಾಡಿನ ದಿನಗಳಲ್ಲಿ ಮತ್ತೋರ್ವ ದಾಸರು ಹೇಗೆ ಮಧ್ವಾಚಾರ್ಯರನ್ನು ಕಂಡು ಸ್ತೋತ್ರವನ್ನು ಮಾಡಿದರೋ, ಹೇಗೆ ಸ್ತುತಿಯನ್ನು ಮಾಡಿದರೋ, ಹೇಗೆ ಸಂಕೀರ್ತನೆಯನ್ನು ಮಾಡಿದರೋ ಎನ್ನುವ ವಿಚಾರವನ್ನು ನಾಳೆಯ ಪ್ರವಚನದಿಂದ ಕೇಳಲು ಉದ್ಯುಕ್ತರಾಗೋಣ ಅಂತ ಹೇಳ್ತಾ 2 ಮಾತುಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.